ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ಅವರ 52ನೇ ಜನ್ಮದಿನದ ಪ್ರಯುಕ್ತ ಅಭಿಮಾನಿ ಬಳಗದಿಂದ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲೋಕಿಕೆರೆ ನಾಗರಾಜ್ ಅಭಿಮಾನಿ ಬಳಗದಿಂದ ಇಂದು ಬೆಳಗ್ಗೆ ವಿದ್ಯಾನಗರದ ಶಿವಪಾರ್ವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದಂತ ಅಭಿಮಾನಿಗಳು ಲೋಕಿಕೆರೆ ನಾಗರಾಜ್ ಅವರಿಗೆ ಆಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಬಳಿಕ ಅವರಗೆರೆ ಗೋಶಾಲೆಗೆ ತೆರಳಿದಂತಹ ಅಭಿಮಾನಿ ಬಳಗದವರು ಗೋವುಗಳಿಗೆ ಮೇವು ವಿತರಿಸಿದರು. ಅಷ್ಟೇ ಅಲ್ಲದೆ ವಿದ್ಯಾನಗರದ ಗಾಂಧಿ ವೃತ್ತದಲ್ಲಿ ರಕ್ತದಾನ ಶಿಬಿರವನ್ನು ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದು, ಲೋಕಿಕೆರೆ ನಾಗರಾಜ್ ಅಭಿಮಾನಿಗಳು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಲೋಕಿಕೆರೆ ನಾಗರಾಜ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ರೈತ ನಾಯಕ ಲೋಕಿಕೆರೆ ನಾಗರಾಜರವರಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಲೋಕಿಕೆರೆ ನಾಗರಾಜರವರಿಗೆ ರೈತ ಪರ ಹೋರಾಟಗಾರ ಲೋಕಿಕೆರೆ ನಾಗಣ್ಣವರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಇವರ ಹುಟ್ಟಿದ ಹಬ್ಬದ ನಿಮಿತ್ತ ರೈತ ಪರ ಹೋರಾಟಗಾರ ಲೋಕಿಕೆರೆ ನಾಗಣ್ಣವರಿಗೆ ಮುಂದಿನ ಶಾಸಕರಾದ ಲೋಕಿಕೆರೆ ನಾಗಣ್ಣವರಿಗೆ ಕೊಡಿ ಬಾಯಿ ಕೊಡಿ ಕೂಸ ಕೊಡಿ ಕೂಸ. ಇವತ್ತು ಏನು ಹೃದಯವಂತ ಲೋಕಿಕೆರೆ ನಾಗರಾಜ್ ಅವರಿದ್ದಾರೆ, ಅವರು ವಿಶೇಷವಾಗಿ ಜನ್ಮದಿನವನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಏನು ದಾವಣಗೆರೆಯಲ್ಲಿ ಶ್ರೀಯುತ ಲೋಕಿಕೆರೆ ನಾಗರಾಜ್ ಅಭಿಮಾನಿ ಬಳಗ ಅನ್ನೋ ಒಂದು ಬಳಗದ ವತಿಯಿಂದ ಸುಮಾರು ಬೆಳಗ್ಗೆ 7 ಗಂಟೆಗೆ ಅಷ್ಟು ಬಳಗದ ವತಿಯವರು ಅಷ್ಟೂ ಸೇರಿಕೊಂಡು ವಿದ್ಯಾನಗರದಲ್ಲಿರ್ತಕ್ಕಂಥ ಈಶ್ವರ ಶಿವ ಪಾರ್ವತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರಿಗೆ ಹೆಸರಲ್ಲಿ ಒಂದು ಅರ್ಚನೆ ಮಾಡುವ ಮುಖಾಂತರ ಒಂದು ಪೂಜೆ ಸಲ್ಲಿಸಿದ್ವಿ. ಆ ನಂತರ ಗೋಶಾಲೆಯಲ್ಲಿ ಹೋಗಿ ಅವ್ರಗೆರೆಯಲ್ಲಿರ್ತಕ್ಕಂಥ ಗೋಶಾಲೆಯಲ್ಲಿ ಲೋಕಿಕೆರೆ ನಾಗರಾಜ್ ಅವರ ಭವಿಷ್ಯ ಇನ್ನೂ ಉಜ್ವಲವಾಗಿರಲಿ, ಅವರ ರಾಜಕಾರಣ ಜೀವನ ಇನ್ನೂ ಉನ್ನತವಾಗಿ ಬೆಳೀಲಿ ಮತ್ತು ಅವರ ಸೇವೆ ಈ ದಾವಣಗೆರೆ ಜನತೆಗಲ್ಲದೆ ಇಡೀ ರಾಜ್ಯದ ಜನತೆ ತುಂಬ ಉದ್ದಗಲಕ್ಕೂ ಅವರ ಸೇವೆ ಅಪಾರವಾಗಲಿ ಅಂತೇಳಿ ಅವ್ರ ಹೆಸರಲ್ಲಿ ಗೋಮಾತೆ ಪೂಜೆ ಮಾಡೋದ್ರ ಮುಖಾಂತರ ಲೋಕಿಕೆರೆ ನಾಗಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಗೋಶಾಲೆಗೆ ಎಲ್ಲ ನಾಗಣ್ಣನವರ ಅಭಿಮಾನಿಗಳ ಬಳಗದ ವತಿಯಿಂದ ಗೋವುಗಳಿಗೆ ಏನು ಮೇವನ್ನು ವಿತರಣೆ ಮಾಡೋದ್ರ ಮೂಲಕ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಅಂತಂದೇಳಿ ಅಭಿಮಾನಿ ಬಳಗದವರು ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಮಾಡಿಕೊಂಡು ಗೋಮಾತೆಗೆ ಇವತ್ತು ಪೂಜೆ ಮಾಡಿಸಿ ಆ ಗೋವುಗಳಿಗೆ ಫುಡ್ಡನ್ನು ಕೊಡ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂದರೆ ಇವತ್ತು ಗೋವಿನ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು, ಗೋವನ್ನು ಪೂಜೆ ಮಾಡ್ತಕ್ಕಂಥವ್ರು. ಗೋವಿನ ಬಗ್ಗೆ ಇವತ್ತು ನಾಗಣ್ಣವರು ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಗೋಮಾತೆಗೆ ಹೆಚ್ಚಿನ ಒಂದು ಅಭಿಮಾನ, ಆತ್ಮೀಯತೆ, ಆಮೇಲೆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಭಾಗ್ಯ ಅವ್ರಿಗೆ ಕರುಣಿಸಲಿ. 24ನೇ ತಾರೀಕು ಏನು ಇವತ್ತು ಅವ್ರ ಹುಟ್ಟೋ ಹಬ್ಬ ಐತೆ, ಅವರ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಅವರಿಗೆ ಲಭಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರ ನೆಚ್ಚಿನ ಹೃದಯವಂತ ಲೋಕಿಕೆರೆ ನಾಗಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ 8 ಗಂಟೆಗೆ ಈಶ್ವರ ಪಾರ್ವತಿ ದೇವಸ್ಥಾನದಲ್ಲಿ ಎಲ್ಲ ಲೋಕಿಕೆರೆ ನಾಗಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಪೂಜೆಯನ್ನು ಮಾಡಿಸಿ, ಆಮೇಲೆ ಈ ಗೋಶಾಲೆಗೆ ನಾವೆಲ್ಲರೂ ಹೃದಯವಂತ ಅಭಿಮಾನಿಗಳು ಎಲ್ಲ ಬಂದು ಗೋಮಾತೆಗೆ ಅಕ್ಕಿ ಬೆಲ್ಲ ವಿತರಣೆ ಮಾಡುವ ಮೂಲಕ ಹಾಗೂ ಭೂಸಾಳವನ್ನು ವಿತರಣೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ನಾವು ನಿರ್ವಹಿಸ್ತಿದ್ದೇವೆ. ಇವತ್ತು ಬೆಳಗ್ಗೆ ವಿದ್ಯಾನಗರದ ಈಶ್ವರ ಪಾರ್ವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕುಂಕುಮಾರ್ಚನೆ ಇಟ್ಕೊಂಡಿದ್ವಿ. ವಿಶೇಷವಾಗಿ ನಾಗಣ್ಣವರಿಗೆ ಆಯುಷ್ಯ ಆರೋಗ್ಯ ಮತ್ತು ಅಧಿಕಾರ ಸಿಗಲಿ ಅಂತೇಳಿ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಇವತ್ತು ತುಂಬ ಕಾರ್ಯಕ್ರಮಗಳನ್ನು ಅವರ ಹೆಸರಲ್ಲಿ ಹಮ್ಮಿಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ, ಗೋಶಾಲೆ ಪೂಜೆ ಮತ್ತು ವಿದ್ಯಾನಗರದಲ್ಲಿ ರಕ್ತದಾನ ಶಿಬಿರ ಮತ್ತು CG ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.
24ನೇ ತಾರೀಕು ಅಭಿನವ ರೇಣುಕಾ ಮಂದಿರದಲ್ಲಿ ಅಭಿಮಾನಿಗಳ ಬಳಗದ ವತಿಯಿಂದ ಹುಟ್ಟುಹಬ್ಬನ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾಗಣ್ಣವರ ಅಭಿಮಾನಿಗಳಲ್ಲಿ ಒಂದು ವಿನಂತಿ, ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಸ್ನೇಹಿತರು ರೇಣುಕಾ ಮಂದಿರಕ್ಕೆ ಬಂದು ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರು, ಆತ್ಮೀಯ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂಥ ಲೋಕಿಕೆರೆ ನಾಗಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಎಲ್ಲ ಸೇರಿ ಇವತ್ತು ನಮ್ಮ ದಾವಣಗೆರೆ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ನಾಗಣ್ಣನವರ ಹುಟ್ಟುಹಬ್ಬ, ಲೋಕಿಕೆರೆ ನಾಗರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.